ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 24 ಕರ್ದಮ ಮುನಿಗಳ ವೈರಾಗ್ಯ. ಇದರಿಂದ ಇವತ್ತು 31ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 31. ತಾನ್ಯೇವ ತೇಭಿರೂಪಾಣಿ ರೂಪಾಣಿ ಭಗವಂಸ್ತವ ಯಾನಿ ಯಾನಿ ಚ ರೋಚಂತೆ ಸ್ವಜನ ನಾಮರೂಪಿಣಃ. ಅನುವಾದ. ನನ್ನ ಪ್ರಿಯ ಪ್ರಭುವೆ, ನಿನಗೆ ಭೌತಿಕ ರೂಪವಿಲ್ಲದಿದ್ದರೂ ನಿನಗೆ ನಿನ್ನವೇ ಆದ ಅಸಂಖ್ಯಾತ ರೂಪಗಳಿವೆ. ನಿಜವಾಗಿ ಅವು ನಿನ್ನ ದಿವ್ಯ ರೂಪಗಳಾಗಿವೆ. ಅವು ನಿನ್ನ ಭಕ್ತರಿಗೆ ಸಂತೋಷ ಕೊಡುವಂತಹವು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಕರ್ದಮ ಮುನಿಗಳು ಹೇಳ್ತಾರೆ, ಪ್ರಿಯ ಪ್ರಭುವೆ, ತನ್ನ ಭಕ್ತರ ಗೌರವವನ್ನ ವೃದ್ಧಿ ಮಾಡುವಂತ ನೀನು ನನ್ನ ಮನೆಯಲ್ಲಿ ಅವತರಿಸಿದೀಯಾ. ನಿನ್ನ ಮಾತನ್ನ ಸತ್ಯವಾಗಿಸೋದಕ್ಕೆ, ಅಂದ್ರೆ ನೀನು ಹೇಳಿದ ಮಾತನ್ನ ನಿಜ ಮಾಡೋದಕ್ಕೆ ಮತ್ತೆ ನಿಜವಾದ ಜ್ಞಾನದ ವಿಧಾನವನ್ನ ಹರಡೋದಕ್ಕೆ ನೀನು ಹೀಗೆ ಮಾಡಿದೀಯಾ ಅಂತ ಅಂದ್ಬಿಟ್ಟು ಹೇಳಿದ್ದನ್ನ ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕದಲ್ಲಿ ಕರ್ದಮ ಮುನಿಗಳು ಹೇಳ್ತಾರೆ, ನನ್ನ ಪ್ರಿಯ ಪ್ರಭುವೆ, ನಿನಗೆ ಭೌತಿಕ ರೂಪ ಇಲ್ಲದೆ ಇದ್ರೂ ಕೂಡ ನಿನಗೆ ನಿನ್ನದೇ ಆದಂತಹ ಅಸಂಖ್ಯಾತ ರೂಪಗಳಿದೆ. ನೋಡಿ, ಇದರಿಂದ ನಾವು ತಿಳ್ಕೋಬೇಕು, ಭಗವಂತನಿಗೆ ಭೌತಿಕ ರೂಪ ಇಲ್ಲ, ಅವನದೇ ಆದಂತಹ ಆಧ್ಯಾತ್ಮಿಕ ರೂಪ ಇರತ್ತೆ. ನಿಜವಾಗಿ ಅದೆಲ್ಲವೂ ಕೂಡ ನಿನ್ನ ದಿವ್ಯ ರೂಪಗಳಾಗಿವೆ. ಮತ್ತು ಅದು ನಿನ್ನ ಭಕ್ತರಿಗೆ ಸಂತೋಷ ಕೊಡುವಂಥದ್ದು. ಯಾರು ಭಕ್ತರಲ್ವೋ ಅವರಿಗೆ ಭಗವಂತ ಯಾವ ರೂಪದಲ್ಲಿ ಹೆಂಗಿದ್ರು ಏನು ಅನ್ಸಲ್ಲ. ಅವ್ರಿಗೆ ಏನು ಆನಂದ ಖುಷಿ ಕೊಡೋದು ಅದೇನು ಆಗಲ್ಲ. ಆದರೆ ಭಕ್ತರಿಗೆ ಭಗವಂತ ಏನು ಮಾಡಿದ್ರು, ಯಾವುದೇ ಒಂದು ರೂಪದಲ್ಲಿ ಬಂದರೂ ಕೂಡ ಒಂದು ವಿಶೇಷವಾದಂತ ಆನಂದ ಸಿಗುತ್ತೆ. ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಇದರ ಬಗ್ಗೆ ಅಂತ ತಿಳ್ಕೊಳ್ಳೋಣ. ಬ್ರಹ್ಮ ಸಂಹಿತೆಯಲ್ಲಿ ಭಗವಂತನು ಏಕೈಕ ಪರಮ ಸ್ವರೂಪನೆಂದು, ಆದರೆ ಅವನಿಗೆ ಅನಂತ ಅಥವಾ ಅಸಂಖ್ಯ ರೂಪಗಳಿವೆ ಎಂದೂ ಹೇಳಲಾಗಿದೆ. ಅದ್ವೈತಂ ಅಚ್ಯುತಂ ಅನಾದಿಂ ಅನಂತ ರೂಪಂ. ಭಗವಂತನು ಆದಿರೂಪನಾಗಿರುತ್ತಾನೆ, ಆದರೂ ಅವನಿಗೆ ಬಹುವಿಧದ ರೂಪಗಳಿರುತ್ತವೆ. ಆ ಬಹು ರೂಪಗಳು ಅವನ ಬಹು ಭಕ್ತರ ಅಭಿರುಚಿಗಳಿಗೆ ಅನುಸಾರವಾಗಿ ಅವನಿಂದಲೇ ದಿವ್ಯವಾಗಿ ಅಭಿವ್ಯಕ್ತವಾಗಿವೆ. ಇದೊಂದು ತಿಳಿದಿರುವ ಸಂಗತಿಯಾಗಿದೆ. ಅಂದ್ರೆ ಇಲ್ಲಿ ಬ್ರಹ್ಮ ಸಂಹಿತೆಯಲ್ಲಿ ಏನ್ ಹೇಳಿದ್ದಾರೆ? ಭಗವಂತನೇ ಏಕೈಕ ಪರಮ ಸ್ವರೂಪ, ಅಂದ್ರೆ ಅವನೇ ಇರೋದು, ಅವನಿಂದ ಬೇಕಾದಷ್ಟು ರೂಪಗಳಿದೆ, ಅವನಿಗೆ ಅನಂತ ಅಸಂಖ್ಯ ರೂಪಗಳಿದೆ ಅಂತ ಕೂಡ ಹೇಳಿದ್ದಾರೆ. ಅದಕ್ಕೆ ಅದ್ವೈತಂ ಅಚ್ಯುತಂ ಅನಾದಿಂ ಅನಂತ ರೂಪಂ ಅಂತ ಹೇಳ್ತಾರೆ. ಭಗವಂತನೇ ಆದಿರೂಪ, ಆದ್ರೂ ಕೂಡ ಅವನಿಗೆ ಬೇಕಾದಷ್ಟು ಬೇರೆ ಬೇರೆ ರೂಪಗಳಿರುತ್ತೆ. ಆ ಬಹುರೂಪಗಳಿದೆಯಲ್ಲ, ಅದು ಬಹುಭಕ್ತರ ಅಭಿರುಚಿಗಳಿಗೆ, ಅಂದ್ರೆ ಒಬ್ಬೊಬ್ಬ ಭಕ್ತನಿಗೆ ಒಂದೊಂಥರ ಇಷ್ಟ ಭಗವಂತನನ್ನ ನೋಡೋದಕ್ಕೆ. ಸೊ ಅದಕ್ಕೋಸ್ಕರನೇ ಭಕ್ತರ ಅಭಿರುಚಿ ಹೇಗಿದೆಯೋ ಅದಕ್ಕನುಸಾರವಾಗಿ ಅವನಿಂದ ಈ ರೀತಿಯ ಬೇರೆ ಬೇರೆ ಅಭಿವ್ಯಕ್ತಿಗಳು ಪ್ರಕಟವಾಗಿದೆ. ಇದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಭಗವಾನ್ ರಾಮಚಂದ್ರನ ಭಕ್ತನಾದ ಹನುಮಂತನು ಒಮ್ಮೆ ಹೀಗೆಂದಿರುವನು, ತನಗೆ ಗೊತ್ತಿರುವಂತೆ ಲಕ್ಷ್ಮೀಪತಿಯಾದ ನಾರಾಯಣ ಮತ್ತು ಸೀತಾಪತಿಯಾದ ರಾಮ ಇವರಿಬ್ಬರು ಅಭಿನ್ನರು ಮತ್ತು ಸಮಾನರು. ಹಾಗೆಯೇ ಲಕ್ಷ್ಮೀ ಮತ್ತು ಸೀತೆಯರೊಳಗೆ ಏನೂ ವ್ಯತ್ಯಾಸವಿಲ್ಲ. ಆದರೆ ನನ್ನ ಮಟ್ಟಿಗೆ ಹೇಳುವುದಾದರೆ ತಾನು ಭಗವಾನ್ ರಾಮನ ರೂಪವನ್ನೇ ಮೆಚ್ಚಿದವನು. ಅದೇ ರೀತಿಯಲ್ಲಿ ಕೆಲವು ಭಕ್ತರು ಕೃಷ್ಣನ ಆದಿರೂಪವನ್ನು ಪೂಜಿಸುವರು. ನಾವು ಕೃಷ್ಣ ಎನ್ನುವಾಗ ಕೃಷ್ಣನೊಬ್ಬನನ್ನು ಮಾತ್ರವಲ್ಲ, ರಾಮ, ನರಸಿಂಹ, ವರಾಹ, ನಾರಾಯಣ ಇತ್ಯಾದಿ ಭಗವಂತನ ಸಕಲ ಸ್ವರೂಪಗಳನ್ನು ಕುರಿತಾಗಿ ಹೇಳುತ್ತೇವೆ. ಏಕಕಾಲಿಕವಾಗಿ ದಿವ್ಯ ರೂಪಗಳ ನಾನಾ ಪ್ರಕಾರಗಳು ಅದರಲ್ಲಿರುತ್ತವೆ. ಅಂದ್ರೆ ಅರ್ಥ, ಇಲ್ಲಿ ರಾಮಚಂದ್ರನ ಭಕ್ತ ಯಾರಪ್ಪ ಅಂದ್ರೆ ಹನುಮಂತ. ಅವನೇನ್ ಹೇಳಿದಾನೆ ಅಂತಂದ್ರೆ, ನನಗೆ ಗೊತ್ತಿರೋ ಹಾಗೇನೆ ಲಕ್ಷ್ಮೀಪತಿಯಾದ ನಾರಾಯಣ ಮತ್ತೆ ಸೀತಾಪತಿಯಾದ ರಾಮ ಇವರಿಬ್ರು ಕೂಡ ಅಭಿನ್ನರು, ಅಂದ್ರೆ ಬೇರೆ ಬೇರೆ ಅಲ್ಲ, ಇಬ್ರು ಕೂಡ ಒಂದೇ, ಸಮಾನರು. ಅದೇ ರೀತಿ ಲಕ್ಷ್ಮಿ ಮತ್ತೆ ಸೀತೆಯರಲ್ಲೂ ಕೂಡ ಏನು ವ್ಯತ್ಯಾಸ ಇಲ್ಲ. ಆದ್ರೆ ನನಗೆ ರಾಮನ ರೂಪ ತುಂಬಾ ಇಷ್ಟ ಅಂತ ಹೇಳಿದಾನೆ. ಆ ರೂಪದಲ್ಲಿ ಭಗವಂತನನ್ನ ನೋಡೋದಕ್ಕೆ ನನಗಿಷ್ಟ ಅಂತ ಹೇಳ್ತಾರೆ. ಈಗ ಕೃಷ್ಣನ ಭಕ್ತರಾಗಿದ್ರೆ ಆ ರೂಪ ಅವ್ರಿಗಿಷ್ಟ ಆಗತ್ತೆ. ಆದ್ರೆ ಅಲ್ಲಿ ಕೃಷ್ಣ ಅಂತ ಅನ್ಬೇಕಾದ್ರೆ ಕೃಷ್ಣನೊಬ್ಬನನ್ನ ಅವರು ಹೇಳೋದಿಲ್ಲ, ಅದ್ರ ಬಗ್ಗೆ ಮಾತಾಡೋದಿಲ್ಲ. ಕೃಷ್ಣ ಅಂದ್ರೆ ಅದರಲ್ಲೇ ರಾಮ, ನರಸಿಂಹ, ವರಾಹ, ನಾರಾಯಣ ಎಲ್ಲ ರೂಪಗಳು ಅದರಲ್ಲೇ ಬರುತ್ತೆ. ಆ ಎಲ್ಲ ರೂಪಗಳ ಬಗ್ಗೆನೇ ಹೇಳ್ತಾ ಇರೋದು ಅಂತಾನೆ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಒಂದೇ ಸಮಯಕ್ಕೆ ಎಲ್ಲಾ ದಿವ್ಯ ರೂಪಗಳ ಪ್ರಕಾರಗಳು ಕೂಡ ಅದರಲ್ಲಿ ಇರುತ್ತೆ ಅಂತ ಅರ್ಥ.
ಅದನ್ನು ಕೂಡ ಬ್ರಹ್ಮ ಸಂಹಿತೆಯಲ್ಲಿ ರಾಮಾದಿ ಮೂರ್ತಿಷು ನಾನಾವತಾರಂ ಅಂತ ಹೇಳಿದ್ದಾರೆ. ಅಂದ್ರೆ ಆ ಒಂದು ಶ್ಲೋಕ ಬರುತ್ತೆ, ರಾಮಾದಿ ಮೂರ್ತಿಷು ಅಂತ ಹೇಳಿ, ಇನ್ನು ಮಧ್ಯದಲ್ಲಿ ಏನೇನು ಎಲ್ಲ ಹೇಳಿ ನಾನಾವತಾರಂ ಅಂತ ಹೇಳಿದ್ದಾರೆ. ಅವನು ಮೊದಲಿನಿಂದಲೇ ಬಹುರೂಪಗಳಲ್ಲಿ ಇರುತ್ತಾನೆ, ಆದರೆ ಆ ಯಾವ ರೂಪಗಳು ಭೌತಿಕವಲ್ಲ. ಅಂದ್ರೆ ಬ್ರಹ್ಮ ಸಂಹಿತೆಯಲ್ಲಿ ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ. ಅವನು ಮೊದಲಿನಿಂದಾನೇ ಬಹುರೂಪದಲ್ಲಿರ್ತಾನೆ. ಅವನಿಗೆ ಒಂದು ರೂಪ ಅಲ್ಲ, ಬೇಕಾದಷ್ಟು ರೂಪಗಳಿದೆ. ಆದರೆ ಆ ಎಲ್ಲ ರೂಪಗಳು ಕೂಡ ಭೌತಿಕವಾಗಿರುವಂಥದ್ದಲ್ಲ ಅನ್ನೋದು ಇದರ ಅರ್ಥ. ಶ್ರೀಧರ ಸ್ವಾಮಿಗಳು ಅರೂಪಿಣಃ, ರೂಪವಿಲ್ಲದ ಎಂದರೆ ಭೌತಿಕ ರೂಪವಿಲ್ಲದ ಎಂದು ವ್ಯಾಖ್ಯಾನಿಸಿರುತ್ತಾರೆ. ಭಗವಂತನಿಗೆ ರೂಪವಿದೆ, ಅದಿಲ್ಲವಾದರೆ ಅದನ್ನಿಲ್ಲಿ ಹೇಳಲು ಹೇಗೆ ಸಾಧ್ಯವಾದೀತು? ತಾನಿ ಏವ ತೇಭಿರೂಪಾಣಿ ರೂಪಾಣಿ ಭಗವಂಸ್ತವ. ನಿನಗೆ ನಿನ್ನವೇ ರೂಪಗಳಿವೆ, ಆದರೆ ಅವು ಭೌತಿಕಗಳಲ್ಲ. ಭೌತಿಕವಾಗಿ ನಿನಗೆ ರೂಪವಿಲ್ಲ, ಆದರೆ ಆಧ್ಯಾತ್ಮಿಕವಾಗಿ ದಿವ್ಯವಾಗಿ ನಿನಗೆ ಬಹುರೂಪಗಳಿವೆ. ನೋಡಿ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದ್ರೆ, ಶ್ರೀಧರ ಸ್ವಾಮಿಗಳು ಹೇಳ್ತಾರೆ ಅರೂಪಿಣಃ ಅಂದ್ರೆ ರೂಪ ಇಲ್ಲದೆ ಇರೋನು ಅಂತ. ಈಗ ರೂಪ ಇಲ್ಲದೆ ಇರೋನು ಅಂದಿದ ತಕ್ಷಣ ಬೇರೆ 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 ರೀತಿಯಲ್ಲಿ ಯೋಚನೆ ಮಾಡ್ತೀವಿ. ಭಗವಂತನಿಗೆ ರೂಪನೇ ಇಲ್ಲ, ನಾಮನೇ ಇಲ್ಲ, ಗುಣನೇ ಇಲ್ಲ ಅಂತೆಲ್ಲ ಹೇಳ್ತೀವಿ. ಆದ್ರೆ ಇಲ್ಲಿ ರೂಪವಿಲ್ಲ ಅಂತಂದ್ರೆ ಅರ್ಥ ಈ ಭೌತಿಕ ರೂಪ ಇಲ್ಲ ಅಂತ ಅರ್ಥ ಅಂತ ಇಲ್ಲಿ ಹೇಳ್ತಾ ಇರೋದು. ಭಗವಂತನಿಗೆ ರೂಪ ಇದೆ, ರೂಪ ಇಲ್ಲ ಅಂತಂದಿದ್ರೆ ಅದ್ರ ಬಗ್ಗೆ ಇಲ್ಲಿ ಮಾತಾಡೋದಕ್ಕೆ ಕಾರಣನೇ ಇರ್ತಾ ಇರ್ಲಿಲ್ಲ. ಇಲ್ಲೇನ್ ಹೇಳಿದ್ದಾರೆ, ತಾನಿ ಏವ ತೇಭಿರೂಪಾಣಿ ರೂಪಾಣಿ ಭಗವಂಸ್ತವ. ಅಂದ್ರೆ ಇಲ್ಲಿ ಭೌತಿಕ ರೂಪ ನಿನಗಿಲ್ಲ, ಆದ್ರೆ ನಿನ್ನದೇ ಆದಂತಹ ರೂಪಗಳಿದೆ, ಅದು ಭೌತಿಕದ್ದಲ್ಲ, ಆದ್ರೆ ಆಧ್ಯಾತ್ಮಿಕವಾಗಿ ದಿವ್ಯವಾಗಿ ನಿನಗೆ ಬಹಳ ರೂಪಗಳಿವೆ ಅಂತ ಹೇಳಿದ್ದಾರೆ. ಭಗವಂತನ ಈ ದಿವ್ಯ ರೂಪಗಳನ್ನು ಮಾಯಾವಾದಿಗಳಾದ ದಾರ್ಶನಿಕರು ತಿಳಿಯಲಾರರು. ಆದರೆ ಅವರು ಹತಾಶರಾಗಿ ಪರಮಪ್ರಭುವು ನಿರಾಕಾರಿ ಎಂದು ಹೇಳುವರು. ಆದರೆ ಅದು ಸತ್ಯವಲ್ಲ. ರೂಪವಿದ್ದಾಗ ಅಲ್ಲೊಬ್ಬ ವ್ಯಕ್ತಿ ಇರುತ್ತಾನೆ. ವೇದ ಸಾಹಿತ್ಯಗಳಲ್ಲಿ ಅನೇಕ ಬಾರಿ ಭಗವಂತನನ್ನು ಪುರುಷ ಎಂದು ವರ್ಣಿಸಲಾಗಿದೆ. ಆದಿ ಸ್ವರೂಪ, ಆದಿ ಭೋಕ್ತಾರ ಎಂದು ಇದು ಅರ್ಥ ಕೊಡುತ್ತದೆ. ಅಂತಿಮ ನಿರ್ಣಯವೇನೆಂದರೆ ಭಗವಂತನಿಗೆ ಭೌತಿಕ ರೂಪವಿಲ್ಲ, ಆದರೂ ಭಕ್ತರ ವಿವಿಧ ವರ್ಗಗಳ ಇಷ್ಟಕ್ಕನುಸಾರವಾಗಿ ಅವನು ಏಕಕಾಲದಲ್ಲಿ ರಾಮ, ನೃಸಿಂಹ, ವರಾಹ, ನಾರಾಯಣ ಮತ್ತೆ ಮುಕುಂದ ಎಂಬಂತಹ ಬಹುರೂಪಗಳಲ್ಲಿ ಇರುತ್ತಾನೆ. ಎಷ್ಟೋ ಸಾವಿರಗಟ್ಟಳೆಯ ರೂಪಗಳಿರುತ್ತವೆ, ಆದರೆ ಅವೆಲ್ಲವೂ ವಿಷ್ಣು ತತ್ವ ಕೃಷ್ಣ ಆಗಿವೆ. ಈಗ ನಮಗ್ ಗೊತ್ತಾಯ್ತು ರೂಪ ಇಲ್ಲ ಅಂದ್ರೆ ಭೌತಿಕ ರೂಪ ಇಲ್ಲ ಅಂತ ಅರ್ಥ. ಆದ್ರೆ ಭಗವಂತನ ಈ ದಿವ್ಯ ರೂಪಗಳ ಬಗ್ಗೆ ಮಾಯಾವಾದಿಗಳಾದಂತ ದಾರ್ಶನಿಕರಿದಾರಲ್ಲ, ಅವ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಇದನ್ನೆಲ್ಲ ಬರೀ ಭಕ್ತರು ಮಾತ್ರ ಅರ್ಥ ಮಾಡ್ಕೊಳ್ಳೋದಕ್ ಸಾಧ್ಯ. ಅವ್ರೇನು ಅಂತಂದ್ರೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ ಆಗಲ್ವಲ್ಲ, ಅದಕ್ಕೆ ಅವರು ಭಗವಂತ ನಿರಾಕಾರಿ, ಆಕಾರ ಇಲ್ಲ ಅಂತ ಹೇಳ್ಬಿಡ್ತಾರೆ. ಆದ್ರೆ ಅದು ಸತ್ಯ ಅಲ್ಲ. ರೂಪ ಇದ್ದಾಗ ಅಲ್ಲೊಬ್ಬ ವ್ಯಕ್ತಿ ಇರ್ತಾನೆ. ಈಗ ವೇದ ಸಾಹಿತ್ಯಗಳನ್ನೆಲ್ಲ ನಾವು ಓದಿದಾಗ ಅಲ್ಲಿ ಭಗವಂತನನ್ನ ಪರಮ ಪುರುಷ ಅಂತೆಲ್ಲ ವರ್ಣನೆ ಮಾಡಿದ್ದಾರೆ. ಆದಿ ಸ್ವರೂಪ, ಆದಿ ಭೋಕ್ತಾರ ಅನ್ನೋದು ಇದರ ಅರ್ಥ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಕೊನೆಗೆ ನಾವು ತಿಳ್ಕೊಬೇಕಾಗಿರೋದು ಏನು ಅಂತಂದ್ರೆ, ಭಗವಂತನಿಗೆ ಭೌತಿಕ ರೂಪ ಇಲ್ಲ. ಆದ್ರೂ ಕೂಡ ಭಕ್ತರ ಬೇರೆ ಬೇರೆ ವರ್ಗಗಳ ಇಷ್ಟಕ್ಕನುಸಾರವಾಗಿ ಈಗ ಒಬ್ಬೊಬ್ಬ ಭಕ್ತರು ಒಂದೊಂದು ರೀತಿಯಲ್ಲಿ ಇರ್ತಾರೆ. ಅವರ ಒಂದು ಮನಸ್ಥಿತಿ ಬೇರೆ, ಅವ್ರ ಪ್ರೀತಿ ಬೇರೆ, ಅವರ ಒಂದು ಭಕ್ತಿ ಬೇರೆ ಇರುತ್ತೆ. ಆಯ್ತಾ, ಅವ್ರು ಏನ್ ಇಷ್ಟಪಡ್ತಾರೋ ಅದಕ್ಕನುಸಾರವಾಗಿ ಅವನು ರಾಮ, ನರಸಿಂಹ, ವರಾಹ, ನಾರಾಯಣ ಈ ರೀತಿ ಬೇಕಾದಷ್ಟು ರೂಪಗಳಲ್ಲಿ ಅವನು ಇರ್ತಾನೆ. ಎಷ್ಟೋ ಸಾವಿರಗಟ್ಲೆ ರೂಪ ಇದೆ ಭಗವಂತನಿಗೆ ಅಂತ ಹೇಳ್ತಾರೆ. ಅದೆಲ್ಲನೂ ಕೂಡ ವಿಷ್ಣು ತತ್ವನೇ, ಕೃಷ್ಣನೇ ಆಗಿರೋದು ಅನ್ನೋದು ಇದರ ಅರ್ಥ. ಈಗ ನಾನು ಕೃಷ್ಣನ ಆರಾಧನೆ ಮಾಡ್ತೀನಿ ಅಂತಂದ್ರೆ ನನಗೆ ಕೃಷ್ಣನ ರೂಪ ಇಷ್ಟ ಆಗುತ್ತೆ. ಕೆಲವರು ನರಸಿಂಹನನ್ನ ಆರಾಧನೆ ಮಾಡ್ತಾರೆ, ಅವ್ರಿಗೆ ಆ ರೂಪ ಇಷ್ಟ ಆಗುತ್ತೆ, ಅವ್ರಿಗೆ ಆ ರೂಪದಲ್ಲೇ ದರ್ಶನವನ್ನ ಕೊಡ್ತಾನೆ ಭಗವಂತ. ಸೊ ಭಗವಂತನಿಗೆ ಬೇಕಾದಷ್ಟು ರೂಪಗಳಿದೆ, ಅದೆಲ್ಲವೂ ಕೂಡ ವಿಷ್ಣು ತತ್ವಗಳು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.